ಜಿಲ್ಲೆಗಳ ಆರ್ಎಂಸಿ ಯಾರ್ಡ್ ತರಕಾರಿ ಮಾರುಕಟ್ಟೆಗಳು ಖಾಲಿ. ಕೆಲ ಅಂಗಡಿಗಳಲ್ಲಿ ಸ್ಟಾಕ್ ಇರೋದ್ರಿಂದ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಬೆಲೆಗಳನ್ನ ಗಗನಕ್ಕೇರಿಸಿ ಮಾರ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಬಡವರು ಕೂಲಿಯೋಣ. ಒಂದ್ ವಾರದಿಂದ ಲೋಡ್ ಇಲ್ಲ, ಇಲ್ಲೇ ಕಾಯ್ತಾ ಇದೀವಿ. ರೈತರಿಗೆ ಏನಾಗದೆ ಅಂತ ಗೊತ್ತಿಲ್ಲ. ಊಟನೂ ಇಲ್ಲ, ಕಾಸು ಇಲ್ಲ. ನಾವು ಊರು ಬಿಟ್ಟು ಬಂದಿದ್ದೀವಿ. ನಗರದಲ್ಲಿ ಆಹಾರ ಅಭಾವದಿಂದ ತತ್ತರಿಸಿದ ಜನತೆ. ಸರ್, ಊಟ ಮಾಡಿ 3 ದಿನ ಆಯ್ತು ಸರ್. ನೀರ್ನೇ ಕುಡ್ಕೊಂಡು ಜೀವನ ಮಾಡ್ತಿದ್ದೀವಿ ಸರ್. ರೇಷನ್ ಇಲ್ಲ, ಊಟನೂ ಇಲ್ಲ. ಹಸ್ಕೊಂಡ್ ಬಂದವರಿಗೆ ನಮ್ಮಲ್ಲಿರೋ ಕೂಲ್ ಡ್ರಿಂಕ್ಸು ನೀರನ್ನ ನಮ್ಮ ಇಷ್ಟ ಬಂದ ಬೆಲೆಗೆ ಮಾರ್ತಾ ಇದೀವಿ. ತಿಂಡಿ ರೆಡಿನಮ್ಮ? ಒಂದ್ ವಾರದಿಂದ ತರಕಾರಿನೇ ಬಂದಿಲ್ಲ. ಅಡ್ಗೆ ಏನ್ ಮಾಡ್ಲಿ? ತಗೊಳ್ಳಿ ನೀರು. ಇದ್ಯಾಕ? ಅದು ಬೇಡ ಬಿಡು. ಒಂದ್ ವಾರದಿಂದ ರೇಷನ್ ಬಂದಿಲ್ಲ. ನನ್ನ ಹೆಂಡತಿ ಮಕ್ಳು ಗತಿ ಏನಂತ ಯೋಚನೆ ಮಾಡ್ಕೊಂಡು ಕುಂತಿದ್ರೆ ನೀನ್ ಏನಾದ್ರು ತಿನ್ನಕ್ ಕೇಳ್ತಿದ್ಯಾ? ಇಷ್ಟುದ ಬೋರ್ಡ್ ಹಾಕೊಂಡಿದ್ಯಾ? ಬಾಕ್ಲಾಕೊಂಡು ಮನೆ ಹೋಗು. ನಮ್ಮ ಹಾಸ್ಪಿಟಲ್ ಸಿಕ್ಕಾಪಟ್ಟೆ ಸರ್ಕಾರ ಕೇಳ್ಕೊಳ್ಳೋದಿಷ್ಟೇ ಸರ್. ದಯವಿಟ್ಟು ನಮ್ಮ ಜನರಿಗೆ ಆಹಾರ ನೀಡಿ, ನಮ್ಮ ಜೀವ ಉಳಿಸಿ, ತೊಂದರೆಯಿಂದ ನಮ್ಮನ್ನು ಹೆಂಗಾದ್ರೂ ತಪ್ಪಿಸಿ ಸರ್. ಅನ್ನಕ್ಕಾಗಿ ಪರದಾಟ, ಅಕ್ಷರಶಃ ಭಿಕ್ಷುಕರಾದ ಜನತೆ. ಅಲ್ಲ ಕಣೆ, ಒಂದೇ ಸಲ ಫುಡ್ ಸ್ಕೇರ್ಸಿಟಿ ಆಗಕ್ಕೆ ಏನ್ ಕಾರಣ? ನಮ್ ಬ್ಯೂರೋಕ್ರಾಟ್ಸ್ ಏನ್ ಮಾಡ್ತಿದ್ದಾರೆ? ಇದ್ದಕ್ಕಿದ್ದ ಒಂದು ಫ್ಯಾಮಿಲಿ ಆತ್ಮಹತ್ಯೆ ಆಗಿತ್ತು. ಆ ಶವಗಳನ್ನ ಬೆಂಗಳೂರು ತಂದು ಸಮಾಧಿ ಕಟ್ಟಕ್ ನೋಡ್ತಾರೆ. ರೈತರೆಲ್ಲ ಒಂದಾಗ್ತಾರೆ. ಆದ್ರೆ ಸರ್ಕಾರ ರೈತರ ಮೇಲೆ ಪೊಲೀಸರಿಂದ ದೌರ್ಜನ್ಯ ನಡೆಸುತ್ತೆ. ಬಹುಶಃ ಈ ಎಲ್ಲಾ ಹೋರಾಟದಿಂದ 20 ದಿನದ ಕೆಳಗೆ ಫ್ರೀಡಂ ಪಾರ್ಕ್ ನಲ್ಲಿ ರೈತರ ಶವ ತಂದು ಪ್ರತಿಭಟನೆ ನಡೆಸಿ ರೈತರ ಪರ ನಿಂತ ವ್ಯಕ್ತಿ ಶಿವರಾಜ್. ಏನ್ ನಡೀತಾ ಇದೆ ನಮ್ಮ ರಾಜ್ಯ? ನೀವೇನ್ ಜಾಸ್ತಿ ಚಿಂತೆ ಮಾಡಬೇಡಿ. ಯಾರಿಗೂ ಏನೂ ಆಗಬಾರ್ದು. ಆ ರೀತಿ ಸಮಸ್ಯೆನ ಬಗೆಹರಿಸಿ. ಇವನ್ ಯಾವನೋ ಶಿವರಾಜ್ ಮಾಡಕ್ ಕೆಲಸ ಇಲ್ಲ. ನಮ್ ಸರ್ಕಾರನು ಸರಿಯಾಗಿ ಐತೆ. ಇವನಿಂದ ನಾವು ಉಪವಾಸ ಇರಬೇಕು. ಏನ್ ಸರ್ಕಾರ ರೀ, ಬಂದಾಗ ಬೆಲೆ ಜಾಸ್ತಿ ಮಾಡಿದ್ರು ಈಗ ಮಣ್ತಿನ ಕೆಲಸ ಮಾಡ. ರಾಜಕೀಯ ಬಿಟ್ಟು ರೈತ ಆಗಿದ್ರೆ ಒಂದೊತ್ತು ಊಟ ಆದ್ರೂ ಸಿಕ್ಕಿರೋದು. ಸರ್, ನಿಮ್ ಫೀಸು? ರೇ, ನಿಮ್ ದುಡ್ಡು ಯಾರಿಗಿರ್ಬೇಕು? ನನ್ನ ಹತ್ರನೂ ಇದೆ, ದುಡ್ಡು ತಗೊಳ್ಳಿ. ಮನೇಲಿ ಹೆಂಡತಿ ಮಕ್ಳು ಊಟ ಮಾಡಿಲ್ಲ, ದಯವಿಟ್ಟು ರೇಷನ್ ಅರೇಂಜ್ ಮಾಡ್ಕೊಡ್ರಿ. ನೋಡಕ್ಕೆ ಸಾಫ್ಟ್ವೇರ್ ತರ ಇದೆಯಾ? ದುಡ್ಕೋತೇನಕ್ಕಾಗಲ್ಲ ನಿನ್ಗೆ? ಹೌದು ಸರ್, ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ನೋಡಿ ಸರ್, ನನ್ನ ಹತ್ರ ಕಾರ್ಡು ದುಡ್ಡು ಎಲ್ಲ ಇದೆ ಸರ್. ಆದ್ರೆ ಮನೇಲಿ ತಿನ್ನೋದಕ್ಕೆ ಏನು ಇಲ್ಲ ಸರ್. ಅದಕ್ಕೋಸ್ಕರ ರೇಷನ್ ಅಂಗಡಿಯಲ್ಲಿ ಕದಿಯಕ್ ಹೋಗಿದ್ದೆ ಸರ್. ಕರ್ಮ. ರೀ, ಬರ್ತೀರಾ? ತಿನ್ನಕ್ ತೌಡಿಲ್ಲ, ಟೇಬಲ್ ಬೇರೆ. ಇಡಮ್ಮ. ಏನ್ ಗುರು, ಟಾಯ್ಲೆಟ್ ಇಷ್ಟೊಂದು ಕ್ಲೀನ್ ಆಗಿದೆ? ತಿನ್ನಕ್ಕೆ ಇಲ್ಲ, ಹೇಳಕ್ ಬರ್ತಾರ. ಹೋಗ್ರಿ. ಜನರ ಕೆಂಗ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಕ್ಕಳಲ್ಲಿ, ವಯಸ್ಸಾದವರಲ್ಲಿ, ಹೆಣ್ಮಕ್ಳಲ್ಲಿ ಕ್ಷಮೆ ಕೇಳ್ಕೊತೀನಿ. ಮಕ್ಕಳು ಇಟ್ಟಿಲ್ದಂಗ್ ಸಾಯ್ತಾ ಇದಾವೆ. ನಿಂಗೆ ಒಳ್ಳೇದಾಯ್ತದೆ? ಈಗ ಗೊತ್ತಾಯ್ತಾ ಇದೆ ನಮ್ಮ ರೈತರ ತಾಕತ್ತು. ಊಟ. ಇಟ್ಸ್ ಫುಡ್. ಊಟ. ಊಟ. ಅದನ್ ಕೊಡೋರು ಯಾರು? ರೈತ. ರೈತ. ಫಾರ್ಮರ್. ಆಫ್ ಕೋರ್ಸ್, ಫಾರ್ಮರ್. ಅಲ್ಲ, ಯಾರಾದ್ರೂ ಒಬ್ರಾದ್ರು ನಾನ್ ರೈತ ಆಗ್ಬೇಕು ಅಂತ ಹೇಳಿದ್ರ? ಓಕೆ, ಬೇಡ. ಅಟ್ಲೀಸ್ಟ್ ಯಾವತ್ತಾದ್ರೂ ಒಂದ್ಸಲ ರೈತರ ಬಗ್ಗೆ ಥಿಂಕ್ ಮಾಡಿದಿರಾ? ಇಲ್ಲ, ರೈತರಿಗೆ ಏನೇನು ಕಷ್ಟ ಇದೆ ಅಂತ ತಿಳ್ಕೊಳಕ್ ಪ್ರಯತ್ನ ಪಟ್ಟಿದ್ರು? ನೀವು ತಿಂತಿರೋ ಅನ್ನ ಕಂಪ್ಯೂಟರ್ಲೋ ಇಂಟರ್ನೆಟ್ಲೋ ಬೆಳೆದಿದ್ದಲ್ಲ. ರೈತ ತನ್ನ ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆದಿದ್ದು ನೀವು ಸುಖವಾಗಿರ್ಲಿ ಅಂತ. ತಾನು ಬೆಳೆದಿದ್ದು ಒಂದು ತಿಳ್ಕೊಂಡು ಮಿಕ್ಕಿದೆಲ್ಲ ಇಡೀ ದೇಶಕ್ಕೆ ಹಂಚ್ತಾನೆ. ಅದಕ್ಕೆ ದುಡ್ಡು ತಗೋತಾರಕ್ಕಲ್ಲ, ಮತ್ತೆ ಮುಂದಿನ ವರ್ಷ ಬೆಳೆ ಬೆಳೆದು ತಮ್ಮೆಲ್ಲರಿಗೂ ಕೊಡಕ್ಕೆ. ಇಷ್ಟೆಲ್ಲ ಮಾಡಿದ್ರು ಅವ್ರ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನೋ, ಆತ್ಮಹತ್ಯೆ. ಹೀಗೆ ದೇಶದ ಪರಿಸ್ಥಿತಿ ಮುಂದುವರಿತಾ ಇದ್ರೆ ಮುಂದೊಂದ್ ದಿನ ಒಂದು ತನ್ನಕ್ಕೂ ಜನ ಹೊಡೆದಾಡ್ಬೇಕಾಗುತ್ತೆ. 11 ಜನ ಆಡೋ ಕ್ರಿಕೆಟ್ಗೆ ಲಕ್ಷ ಜನ ಬರ್ತಾರೆ. ಕೋಟಿ ಜನಕ್ಕೆ ಅನ್ನ ಕೊಡೋ ರೈತನಿಗೆ ಪ್ರಾಬ್ಲಮ್ ಇದೆ ಬನ್ನಿ ಅಂದ್ರೆ ಒಬ್ರಾದ್ರೂ ಬರ್ತಾರಾ? ಬರಲ್ಲ. ಇವತ್ ಬೀದಿಲಿ ನಿಂಬೆಹಣ್ಣು, ಸೊಪ್ಪು, ಕಡಲೆಕಾಯಿ, ಎಳ್ನೀರು ಮಾಡೋ ಹತ್ರ ಚೌಕಾಸಿ ಮಾಡ್ತಿರಲಿಲ್ಲ. ತಾಕತ್ತಿದ್ರೆ ಪಿಜ್ಜಾ, ಬರ್ಗರ್, ಸ್ಟಾರ್ ಹೋಟ್ಲು, ಮಲ್ಟಿಪ್ಲೆಕ್ಸ್ ಹತ್ರ ಚೌಕಾಸಿ ಮಾಡಿ. ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇನೆ. ನೀವು ಮಾಡೋ ಕೆಲಸದಲ್ಲಿ ನಿಮ್ಗೆ ಹೇಗೆ ಬೆಲೆ ಗೌರವ ಸಿಗ್ತಾ ಇದೆಯೋ ಅದೇ ಬೆಲೆ ಗೌರವ ರೈತರಿಗೂ ಸಿಕ್ಲಿ ಅನ್ನೋದೇ ನಮ್ಮ ಉದ್ದೇಶ. ಇಷ್ಟಕ್ಕೂ ನಾನು ಹೇಳೋದ್ರಲ್ಲಿ ಇನ್ನೂ ನಂದು ತಪ್ಪು ಅಂತ ಅನಿಸಿದ್ರೆ ಕ್ಷಮಿಸಿ. ಯಾವುದೇ ಪನಿಷ್ಮೆಂಟ್ಗೂ ನಾನು ರೆಡಿ.